ಪ್ರಮುಖ ಕವಿಗಳು ಮತ್ತು ಕೃತಿಗಳ ಪಟ್ಟಿ, ಅದರಲ್ಲೂ ಕೂಡ ಕನ್ನಡದ ಪ್ರಮುಖ ಕಾದಂಬರಿಗಳು ಮತ್ತು ಅವುಗಳ ಇಸ್ವಿ ಮತ್ತು ಕಾದಂಬರಿ ರಚನೆಕಾರರ ಹೆಸರನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಂದಿರಾಬಾಯಿ 1898, ಗುಲ್ವಾಡಿ ವೆಂಕಟರಾಯರು. ವಾಗ್ದೇವಿ 1905, ಬೋಳಾರ ಬಾಬುರಾವ್. ಇಂದಿರಾ 1908, ಕೆರೂರು ವಾಸುದೇವಾಚಾರ್. ಯದು ಮಹಾರಾಜ 1913, ಕೆರೂರು ವಾಸುದೇವಾಚಾರ್. ಮಾಡಿದುಣ್ಣೋ ಮಹಾರಾಯ 1915, MS ಪುಟ್ಟಣ್ಣ. ಅಂತರಂಗ 1931, ದೇವುಡು ನರಸಿಂಹಶಾಸ್ತ್ರಿ. ಚೋಮನದುಡಿ ಇದು 1933, ಶಿವರಾಮ್ ಕಾರಂತರಿಂದ ರಚನೆಯಾಗುತ್ತೆ. ಸಂಧ್ಯಾರಾಗ 1935, ಅನಕೃ ಎಂದರೆ ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಅಂಥೇಳಿ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಕವಿಗಳ ಪೂರ್ಣ ಹೆಸರು ಮತ್ತು ಕಾವ್ಯನಾಮ ಎಲ್ಲವೂ ಕೂಡ ನಮಗೆ ತಿಳಿದಿರಬೇಕಾಗತ್ತೆ. ಕಾನೂರು ಹೆಗ್ಗಡತಿ 1936, ಕುವೆಂಪು. ಮಲೆಗಳಲ್ಲಿ ಮದುಮಗಳು 1967, ಕುವೆಂಪು. ಗ್ರಾಮಾಯಣ 1959, ರಾವ್ ಬಹದ್ದೂರ್. ಜ್ವಾಲಾಮುಖಿಯ ಮೇಲೆ 1951, ಬಸವರಾಜ ಕಟ್ಟಿಮನಿ. ಚಿರಸ್ಮರಣಿ ಇದು 1955, ನಿರಂಜನ ಅವರು ಬರೆದಂತಹ ಒಂದು ಕಾದಂಬರಿ. ದಾಟು ಇದು ಫೇಮಸ್ ಒಂದು ಕಾದಂಬರಿಯಾಗಿದ್ದು ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಕೇಳಿದ್ದಾರೆ. ಇದು 1973ರಲ್ಲಿ SL ಭೈರಪ್ಪನವರು ಬರೆದಂತಹ ಒಂದು ಕಾದಂಬರಿಯಾಗಿದೆ. ಕುದುರೆ ಮೊಟ್ಟೆ 1974, MS ಪ್ರಭಾಕರ್. ಭಾರತೀಪುರ 1974, UR ಅನಂತಮೂರ್ತಿ. ಪರಸಂಗದ ಗೆಂಡೆ ತಿಮ್ಮ 1974, ಶ್ರೀಕೃಷ್ಣ ಆಲನಹಳ್ಳಿ. ಮುತ್ಸಂಜೆಯ ಕಥಾಪ್ರಸಂಗ 1978, P ಲಂಕೇಶ್. ಪರ್ವ 1979, SL ಭೈರಪ್ಪ. ಶಿಕಾರಿ 1979, ಯಶವಂತ ಚಿತ್ತಾಲ್. ವೈಶಾಖ 1981, ಚದುರಂಗ. ದುರ್ಗಸ್ತಮಾನ ಕಾದಂಬರಿ 1982, ತರಾಸು ಅವರು ಬರೀತಾರೆ. ತರಾಸು ಅವರ ಪೂರ್ಣ ಹೆಸರು ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್. ಚಿದಂಬರ ರಹಸ್ಯ 1985, ಪೂರ್ಣಚಂದ್ರ ತೇಜಸ್ವಿ. ಕುಸುಮಬಾಲೆ 1988, ದೇವನೂರು ಮಹಾದೇವ. ಓಂ ನಮೋ 1998, ಶಾಂತಿನಾಥ ದೇಸಾಯಿ. ಸೂರ್ಯ 1982, ಬರಗೂರು ರಾಮಚಂದ್ರಪ್ಪ. ಚಂದ್ರಗಿರಿಯ ತೀರದಲ್ಲಿ 1984, ಸಾರಾ ಅಬೂಬ್ಕರ್. ಅರಮನೆ ಕಾದಂಬರಿ 2005, ಕುಂ ವೀರಭದ್ರಪ್ಪ. ಶಿಖರ ಸೂರ್ಯ 2006, ಚಂದ್ರಶೇಖರ್ ಕಂಬಾರ್. ಊರುಭಂಗ 2015, ವಿವೇಕ್ ಶಾನ್ಭಾಗ್. ಇವಿಷ್ಟು ಕೂಡ ಕನ್ನಡದ ಪ್ರಮುಖ ಕಾದಂಬರಿಗಳಾಗಿವೆ. ಈ ಒಂದು ಪ್ರಮುಖ ಕಾದಂಬರಿಗಳಲ್ಲಿ ಯಾವುದಾದರೂ ಒಂದನ್ನು ವಿಲೇಜ್ ಅಕೌಂಟೆಂಟ್ ಮತ್ತು PDO ಹುದ್ದೆಗಳಲ್ಲಿ ಮತ್ತು ಗ್ರೂಪ್ C ಹುದ್ದೆಗಳಲ್ಲಿ ಕೇಳಬಹುದಾಗಿದೆ. ಮುಂದಿನ ವಿಡಿಯೋಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪುಟ್ಟ ವಿಡಿಯೋಗಳು ಬರಲಿದ್ದು, ಈ ಪುಟ್ಟ ವಿಡಿಯೋಗಳು ನಿಮ್ಮ ಒಂದು ಎಕ್ಸಾಮ್ನ ಯಶಸ್ಸಿನ ಒಂದು ಕೈತುತ್ತಾಗಬಹುದು. ಹಾಗಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಯೂಸ್ಫುಲ್ ಇದೆ ಅಂತ ಅನಿಸಿದರೆ ಮಾತ್ರ ವಿಡಿಯೋಗೊಂದು ಲೈಕ್ ಮಾಡಿ.